ಎಲ್ರಿಗೂ ನಮಸ್ಕಾರ. ಇವತ್ತಿನ ಓದಿಗಾಗಿ ತಣ್ಣಗಿನ ನೆತ್ತರು ಅನ್ನುವ ಕವಿತೆಯನ್ನು ಆಯ್ದುಕೊಂಡಿದ್ದೀನಿ. ಈ ಕವಿತೆ ರೂಮಿ ಹರೀಶ್ ಅವರ ಆ ಚಾಚಿದ ಕೈಗಳು ಅನ್ನುವ ಕವನ ಸಂಕಲನದಲ್ಲಿರುವಂತಹ ಒಂದು ಕವಿತೆ. ತಣ್ಣಗಿನ ನೆತ್ತರು. ಬೇಡ ಬೇಡ ಬೇಡ, ನನ್ನ ಮುಟ್ಟಬೇಡ. ಜೋರಾಗಿ ಬಿಕ್ಕುತ್ತಾ ತನ್ನ ಜೀವದ ತುಣುಕುಗಳ ಹೆಕ್ಕುತ್ತಿದ್ದಳು. ರಸ್ತೆಯ ತುಂಬಾ ರಕ್ತ, ನೊಂದ ಮಾಂಸ, ಹರಿದ ತುಂಡು, ತುಂಡಾದ ದೇಹ. ದೇಹಕ್ಕೆ ಜೀವ, ಜೀವಕ್ಕೆ ಅವಳು. ಗಾಯಗಳಿಗೆ ಮಾತು ಬಾರದು. ಅದು ನೋಡಿದವರನ್ನೆಲ್ಲ ಶಂಕಿಸುತ್ತಿತ್ತು. ಯಾರು ತನ್ನ ಯೋನಿಯನ್ನು ಹರಿವರೋ, ಯಾರು ಸೊಂಟ ಬೆನ್ನಿಗೆ ಹೊಡೆದು ಹೊಡೆದು ಬೀಳಿಸುವರೋ, ಯಾರು ಬೆತ್ತಲೆ ನಿಲ್ಲಿಸುವರೋ, ಹರಿದು ನುಂಗುವ ನುಸುಳುಕಾರರಾರೋ, ಸಾಂತ್ವನ ನೀಡಿ ಜೀವ ಸುಲಿದಿಡುವವರಾರೋ. ಬತ್ತಲಾದುದು ದೇಹವಲ್ಲ, ಯೋನಿ ಮೊಲೆಗಳಲ್ಲ, ಬತ್ತಲಾದುದು ಅವಳ ಜೀವ, ಜೀವದ ತನ್ನತನ. ತನ್ನ ಜೀವದಲ್ಲಿ ನುಸುಳಿ ನುಗ್ಗಿ ಹರಿದು ಕತ್ತರಿಸಿ ದೇಹವ ಕಣ್ಣುಗಳ ನೋಟಕ್ಕಿಟ್ಟು ತನ್ನ ರಕ್ತದ ಕಣ ಕಣಗಳಲ್ಲಿ ಕೊಂದು ಜಾತಿ ಹುಂಬ ತೀರಿಸಿಕೊಂಡು ಉಫ್. ಇಂದು ಅವಳು ದೇಹವೂ ಅಲ್ಲ, ಜೀವವೂ ಅಲ್ಲ. ಅವಳು ಬರಿಯ ರಸ್ತೆ ಬದಿ ಹರಿವ ತಣ್ಣನೆಯ ರಕ್ತ. ಧನ್ಯವಾದಗಳು.